ಅಲ್ಲಮ್ಮ ಆ ಸೈಟ್ ನ ಮಹಾಲಕ್ಷ್ಮಿ ಅವ್ರು ಕೇಳಿದಾರಲ್ಲಮ್ಮ. ಅವ್ಳು ಹೇಳೋ ರೇಟ್ ಎಷ್ಟ್ರಿ? ಚದರಡಿಗೆ 550 ರೂಪಾಯಿ. ನಾನು 650 ಕೊಡ್ತೀನಿ. ಒಂದ್ ನಿಮಿಷ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮೇಡಮ್, ಎದುರುಗಡೆ ಮನೆ ಲಕ್ಷ್ಮಿ ಅವರು ನಮ್ ಸೈಟ್ ಕೇಳ್ತಿದ್ದಾರೆ ಮೇಡಮ್. ಅವ್ರು 650 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮೇಡಮ್. ಏನು 750 ಕೊಡ್ತೀರಾ? ನಾನು 800 ಕೊಡ್ತೀನಿ. ಅವರು 800 ಕೊಡಕ್ ರೆಡಿ ಇದ್ದಾರೆ. ಏನು 900 ಕೊಡ್ತೀರಾ? ನಾನು 1000ಕ್ಕೆ ರೆಡಿ. ಆಯ್ತು ಮೇಡಮ್, ಆಯ್ತು, ಓಕೆ ಮೇಡಮ್. ಮಹಾಲಕ್ಷ್ಮಿ ಅವರು ಸೈಟ್ ನ ನಿಮ್ಗೆ ತಗೊಳಕ್ ಹೇಳಿದ್ದಾರೆ. ಒಟ್ಟು ಎಷ್ಟಾಯ್ತು? 60-40 ಸೈಟ್ ಅದು. ನೀವು ಒಪ್ಪಿರೋ ಪ್ರಕಾರ 24 ಲಕ್ಷ ರೂಪಾಯಿ ಆಯ್ತು. ಅಡ್ವಾನ್ಸ್ ಎಷ್ಟು ಕೊಡ್ತೀರಾ? ಏನು 24 ಲಕ್ಷನಾ? ಹೌದಪ್ಪ, ಅವಳು ನನ್ನ ಹತ್ರನೇ ಕಾಂಪಿಟೇಷನ್ ಮಾಡಕ್ ಬಂದ್ಲು. ಕೊನೆಗೂ ಸೋಲ್ಸ್ಬಿಟ್ಟೆ. 1 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟೆ. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ. ಆ ಸೈಟು 10 ಲಕ್ಷನೂ ಬಾಳೋದಿಲ್ಲ, ಅದಕ್ಕೆ ಹೋಗಿ 24 ಲಕ್ಷ ರೂಪಾಯಿ ಮಾತಾಡ್ಕೊಂಡ್ ಬಂದಿದೀಯಲ್ಲ. ಹೋದ್ರೆ ಹೋಗ್ಲಿ ಬಿಡಪ್ಪ. ಅವಳು ನನ್ನ ಮನೆ ಮುಂದೆನೆ ಮನೆ ಕಟ್ಸೋದಿಕ್ಕೆ ಪ್ಲಾನ್ ಹಾಕಿದ್ಲು. ನಾನ್ ಬಿಡ್ತೀನಾ? ಈಗ ಹೇಗಿದ್ರು ಸೊಸೈಟಿ ಸೈಟ್ಸ್ ಇದೆಯಲ್ಲ, ಅದನ್ನ ಸೇಲ್ ಮಾಡಿ ಈ ಸೈಟ್ ತಗೊಂಡ್ರಾಯ್ತು ಅಷ್ಟೇ. ಏನ್ ಸರ್ ಹೇಳ್ತಿದ್ದೀರಾ? ಹೌದಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಈ ಸೊಸೈಟಿ ಪೇಪರ್ ಸರಿ ಇಲ್ಲ. ಈ ಜಮೀನು ಸರ್ಕಾರದ್ದು. ಮಾರಕ್ಕೆ ಅವನಿಗೂ ಹಕ್ಕಿಲ್ಲ, ತಗೊಳಕ್ ನಿಮ್ಗೂ ಹಕ್ಕಿಲ್ಲ. ಬೇಕಾದ್ರೆ ನಮ್ ಲಾಯರ್ ಕೇಳಿ. ನೋಡು, ಒಂದು ಕೇಸ್ಗೆ 50 ರೂಪಾಯಿ ಜಾಸ್ತಿ ಕೊಟ್ರೇನೆ ನಾನು ಸೈನ್ ಮಾಡೋದು. ಯಾಕೆ ಸರ್? ಯಾಕ ಏನಯ್ಯ ಮಾಡೋದು? ಮನೆಗೆ ಹೋದ್ರೆ ಹೆಂಡತಿ ಕಾಟ. ಆ ಕಾಟದಿಂದ ತಪ್ಪಿಸ್ಕೊಳ್ಳೋಣ, ಹೊರಗಡೆ ಸುತ್ತೋಣ ಅಂತಂದ್ರೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನ್ ಮಾಡೋದು? ಸರ್, ಒಂದು ಗಾಡಿಗೆ FC ಆಗ್ಬೇಕಿತ್ತು ಸರ್. ಏನ್ ಗಾಡಿ? ಲಾರಿ ಸರ್. ಯಾವ ಮಾಡ್ಲು? 1947 ಸರ್. ನಾನು ಕೇಳಿದ್ದು ಭಾರತಕ್ಕೆ ಸ್ವತಂತ್ರ ಯಾವ ಬಂತು ಅಂತಲ್ಲ, ಗಾಡಿ ಮಾಡಲೇನು ಅಂತ. ಅದೇ ಸರ್ 1947. ಎಲ್ಲಿದೆ ಗಾಡಿ? ಅದು ಗ್ಯಾರೇಜ್ ಅಲ್ಲಿ ಇದೆ ಸರ್, ಹೊರ ತೆಗಿಯಕ್ಕಾಗಲ್ಲ. ಅದಕ್ಕೆ ಯಾಕೆ ನಾಚ್ಕೋತಾ ಇದ್ರಾ? 1947 ಮಾಡಲ್, ಗ್ಯಾರೇಜ್ ನಲ್ಲಿ ಇದೆ, FC ಆಗ್ಬೇಕು. ನಮ್ಮನ್ನ RTO ಅನ್ಕೊಂಡ್ರ ಇಲ್ಲ? ಅಲ್ಲ ಸರ್, ಆ ಗಾಡಿ ಮೇಲೆ ನಮ್ಮ ಯಜಮಾನ್ರಿಗೆ ತುಂಬಾ ಸೆಂಟಿಮೆಂಟ್. ಅದು ಅಲ್ದಲೆ ಅವ್ರು ಮದುವೆ ಆಗ್ಬೇಕಾರೆ ಮಾವನ ಮನೆಯವ್ರು ಕೊಡ್ಸಿದ್ದಂತೆ. ಅದಕ್ಕೋಸ್ಕರ ನೀವೇ ಹೆಂಗಾದ್ರು ಮಾಡಿ ಒಂದು FC ಕೊಡ್ಸ್ಬಿಡಿ ಸರ್. 5 ಆಗುತ್ತೆ. 5 ರೂಪಾಯಿನ ಸರ್? ಇಲ್ಲಪ್ಪ, 5 ಪೈಸಾ ಸರ್. ಅದು 6 ಆಗುತ್ತೆ ಸರ್. 7 ಆಗುತ್ತೆ. ಸರಿ ಸರ್, ತೋಳಿ ಸರ್. ಮಿಸ್ಟರ್ ಶಂಕರ್, ಯು ಆರ್ ಅಂಡರ್ ಅರೆಸ್ಟ್. ಅಯ್ಯಯ್ಯೋ, ಅಳಿಯಂದ್ರನ್ನ ಅರೆಸ್ಟ್ ಮಾಡಿದಾರಂತೆ. ಎಂತ ಕೆಲಸ ಆಗೋಯ್ತು? ಈಗೇನಮ್ಮ ಮಾಡೋದು? ಅದಕ್ಕೆ ನಾನೇನಮ್ಮ ಮಾಡಕ್ಕಾಗತ್ತೆ? ಎಲ್ಲ ನಿನ್ ಗಂಡ ಆ ನಿನ್ ಮಗಳು ಮಾಡಿದ್ದು ಇವತ್ತು ಅಳಿಯೇನೋ ಅನುಭವಿಸ್ತಿದ್ದಾರೆ. ಅವತ್ತು ಅಷ್ಟು ಜನರು ಮುಂದೆ ನನ್ ಗಂಡ ಭಿಕ್ಷೆ ಬೇಡಿದ್ರು ಅಂದ್ಲು. ಇವತ್ತು ಅವಳೇ ಅವಳ ಗಂಡನ ಜೈಲಿಗೆ ಕಳ್ಸಿದ್ಲು. ನೀನೇ ನಿನ್ ಗಂಡಂಗೆ ಹೇಳಿ ಏನಾದ್ರೂ ಸಹಾಯ ಮಾಡಮ್ಮ. ನೋಡಮ್ಮ, ಇದು ಲಂಚದ ಕೇಸು. ಇದಕ್ ನಾವ್ ತಲೆ ಹಾಕಿದ್ರೆ ನಾಳೆ ನಾವ್ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನೀ ಸುಮ್ನಿರಮ್ಮ, ಅವ್ರೇನಾದ್ರೂ ಮಾಡ್ಕೋತಾರೆ. ಅಲ್ರಿ, ಕೈ ತುಂಬಾ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೊಂದ್ ಕಾರು, ಇನ್ನೇಕ್ರಿ ಲಂಚದಾಸೆ? ಮಾಮೂಲಿ ಜೊತೆ ಬೇಲ್ ಕೊಟ್ಟಾಯ್ತಲ್ಲ, ಇನ್ಯಾಕ್ ಸ್ವಾಮಿ ಮಾತಲ್ಲ. ಬನ್ನಿ. ಯಾಕಣ್ಣ ಹೀಗೆ ನಿಂತ್ಕೊಂಡಿದ್ದೀರಾ? ಮನೆಯಾಳಿ ಸರ್, ಮನೆಯಾಳಿ. ಯಾರು? ಈ ಮನೇಲಿರೋ ಬೇವರ್ಸಿ. ಬೇರೆಯವ್ರ ಸಮಾಧಿ ಮೇಲೆ ಬಂಗ್ಲೆ ಕಟ್ಟ ಇಂಥ ಜನ ಬದುಕಿದ್ರಷ್ಟು ಸತ್ರಷ್ಟು. ಎಂತ ಮನೆಯಾಳಿ ಕೆಲಸ ಮಾಡಾಕ್ಬಿಡ್ಲು ನೋಡಿ. ಇವಳು ನಂಬಿ ದುಡ್ಡು ಹಾಕ್ತೋ. ಆಹಾ, ಯಾಕಮ್ಮ ನಿಂಗೇನಾಯ್ತು? ಚೀಟಿ ಮಾಡ್ತೀವಿ ಅಂದ್ರು ಸರ್. ನೋಡೋಕ್ ಅನುಕೂಲಸ್ತೆ ಅಂತ ನನ್ ಗಂಡನ್ ಕಾಣದೆ ಹಣನೆಲ್ಲ ತಂದು ಎದೆ ಮೇಲೆ ಸುರಿದ್ವಿ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ನಮ್ ದುಡ್ಡನ್ನ ಹಾಳು ಮಾಡಿದ್ದಾರೆ. ನಿಮ್ಗೆ ಗೊತ್ತಾ ಸರ್, ಇವಳು ಇವ್ರಪ್ಪ ಹೋದ್ ತಿಂಗಳು ಚೀಟಿ ಮಾಡಿ ನಮ್ಗೆ 10 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ. ಹೊರಗಡೆ ಬಾರ, ಬಾಗ್ಲ ಹಾಕೊಂಡು ಒಳಗ್ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀವಾ? ಕಟ್ಕೊಂಡ್ ಗಂಡ ನಾಯಿ ಕುಂದಿತರ ಒಳಗಡೆ ಅವ್ರು ಯಾಕೆ ಬರ ದುಡ್ಡು ಕಟ್ತಾನೆ. ಅವನು ಯಾವ ಹಳಿಂದ ಹೋದ್ನೋ ಇಂಥವರೆಗೂ ಕಾಣಿಸ್ತಾನೆ ಇಲ್ಲ ಬಡಿ ಮಗ. ಕಟ್ಕೊಂಡ್ ಹೆಂಡತಿ ಮೇಲೆ ಅವನಿಗೆ ಕಂಟ್ರೋಲ್ ಇದ್ದಿದ್ರೆ ಇವಳು ಯಾಕೆ ಇಂಥ ವ್ಯವಹಾರ ಮಾಡ್ತಿದ್ಲು? ಹೇಗಿದ್ದೀರಾ ರೀ? ಇನ್ನೂ ಸತ್ತಿಲ್ಲ, ಬದುಕಿದೀನಿ. ಯಾಕ್ರಿ ಹಾಗಂತೀರಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಹೇಳ್ಬೇಕು ಅಲ್ವೇ? ನನಗ್ ಗೊತ್ತಿಲ್ಲದೆ ನೀನು ನಿಮ್ಮ ಅಪ್ಪನು ಸೇರ್ಕೊಂಡು ಮಾಡಿರೋ ಈ ಘನ ಕಾರ್ಯಕ್ಕೆ ಏನನ್ಬೇಕು? ಇದ್ರಲ್ಲಿ ನಂದೇನ್ರಿ ತಪ್ಪು? ನೀವು ಸಂಪಾದನೆ ಜಾಸ್ತಿ ಮಾಡಿಂತ ನನಗೆ ಸಂಪಾದನೆ ಜಾಸ್ತಿ ಮಾಡಿದ್ದೆ ಹೇಳಿದ್ದಕ್ಕೆ ಜಾಸ್ತಿ ಲಂಚ ತಗೊಳ್ಳೋದಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ. ಇವತ್ತು ನಿನ್ನಿಂದ ನಾನು ತಲೆ ತಗ್ಗಿಸ್ಕೋಬೇಕಾಯ್ತು. ಡಿಪಾರ್ಟ್ಮೆಂಟ್ ಅಲ್ಲಿ ಮರ್ಯಾದೆ ಹೋಯ್ತು, ಇದ್ ಕೆಲಸ ಹಾಳಾಗೋಯ್ತು. ಬೀದಿಲಿ ಬಾಯಿ ಬಂದ ಕಲಿಸ್ಕೋಬೇಕಾಯ್ತು. ಇದ್ರಲ್ಲಿ ನಂದೊಬ್ಬಳದೆ ಏನ್ರಿ ತಪ್ಪು? ಏನೋ ನಮ್ ಲೆವೆಲ್ಗೆ ನಾವು ಮುಚ್ಚೆ ಬಾಯಿ. ಲೆವೆಲ್ ಅಂತ ಯಾಕೆ ಬಡ್ಕೋತೀಯ? ನಮ್ಮ ಲೆವೆಲ್ಗೆ ಏನೇ ಕಡಿಮೆ ಇತ್ತು? 3 ಜನ ಎಲ್ಲ ಬಂದು ಮುಖಕ್ಕೆ ಕ್ಯಾಕರಿಸಿ ಥೂ ಅಂತ ಊದ್ರಲ್ಲ, ಈಗ ಸಮಾಧಾನ ಆಯ್ತಾ? ರೀ, ಯಾಕ್ರಿ ಕೂಗಾಡ್ತೀರಾ?
ಕಟ್ಕೊಂಡವನಿಗೆ ಗೊತ್ತಿದೆ ಲೇವಾದೇವಿ ಮಾಡೋ ನಿನ್ನಂತ ಹೆಂಗಸರು ಇರೋದ್ರಿಂದಾನೆ ನಮ್ಮ ದೇಶದಲ್ಲಿ ಎಷ್ಟು ಒಳ್ಳೊಳ್ಳೆ ಸಂಸಾರಗಳು ಹಾಳ ಹೋಗ್ತಾ ಇದೆ. ನನಗೆ ನಿನ್ನ ಮುಖ ನೋಡೋದಿಕ್ಕೂ ಅಸಹ್ಯ ಆಗ್ತಾ ಇದೆ. ಇನ್ನೊಂದು ಮಾತಾಡಿದ್ರೆ ನನ್ನ ಮನುಷ್ಯ ಆಗಿರೋದಿಲ್ಲ. ಅಳಿ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. 3 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಮುಚ್ಚ್ರಿ ಬಾಯ್ ಸಾಕು. ಒಂದೊಂದು ಸಂಸಾರಕ್ಕೂ ನಿಮ್ಮಂತ ಒಬ್ಬೊಬ್ಬ ಥರ್ಡ್ ಕ್ಲಾಸ್ ಅಪ್ಪ ಇದ್ರೆ ಸಾಕು, ಇಡೀ ದೇಶನೇ ಬೀದಿ ತಂದ್ಬಿಡ್ತೀರಾ. ಥು. ಆಮೇಲೆ ಏನಾಯ್ತಂತೆ? ಆಮೇಲೆ ನಿಮ್ಮಪ್ಪ ಮಧ್ಯ ಬಂದು 3 ದಿನ ಟೈಮ್ ತಗೊಂಡು ಜನಗಳೆಲ್ಲ ಸಮಾಧಾನ ಮಾಡಿ ಕಳ್ಸಿದ್ರಂತೆ. ಅಲ್ಲ ಕಣೇನೆ, ಇಷ್ಟಾದ್ರೂ ನಿನ್ನ ಸೀನಿಯರ್ಗಿನ್ನೂ ಸಿನ್ಸಿಯಾರಿಟಿನ ಬಂದಿಲ್ವಲ್ಲ? ರೀ, ಅವಳ ಗಂಡನ್ಗೆ ಅವಳು ಸಿನ್ಸಿಯರ್ ಆಗೇ ಇದ್ದಾಳೆ. ಲೇ, ನಾನು ಹೇಳಿದ್ದು ಸಿನ್ಸಿಯಾರಿಟಿ ಅಂದ್ರೆ ಅದಲ್ವೇ? ಅವಳು ಮನೆ ಮಾರಿದ್ದು, ಒಡವೆಗಳು ಮಾರಿದ್ದು, ಈ ಒಂದು ವಿಷಯನ ಗಂಡನ ಹೇಳೇ ಇಲ್ಲ, ಗೊತ್ತಾ? ಶಂಕರ್ 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 ಏನೋ ಇದು? ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಮ್ ವಂಶದಲ್ಲೇ ಯಾರು ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಅಲ್ಲರಿ, ಕೈ ತುಂಬ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೆ ಕಾರು, ಇನ್ಯಾಕ್ರಿ ಲಂಚದಾಸೆ? ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಅಲ್ಲ, ಎಲ್ಲ ಇದ್ದು ಇದೇನಯ್ಯ ಈ ಅವಸ್ಥೆ? ಛೇ ಛೇ ಛೇ. ಈ ಮನೆ ಯಜಮಾನ್ರಿ ಯಾರಮ್ಮ? ಲಕ್ಷ್ಮಿ ಅನ್ನೋರು ಯಾರು? ನಾನೇ. ನೋಡಮ್ಮ, ಈ ಮನೆ ಜಪ್ತಿ ಮಾಡೋದಕ್ಕೆ ಕೋರ್ಟಿಂದ ಆರ್ಡರ್ಸ್ ತಂದಿದ್ದೀನಿ. ಇನ್ಮೇಲಿಂದ ಈ ಮನೆ ಸೇಠ್ ಚಮನ್ ಲಾಲ್ ಸೇರಿದ್ದು. ಅದ್ಯಾಗ್ರಿ ಆಗುತ್ತೆ? ನಾನು ಕುಬೇರ ಫೈನಾನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಇವ್ರಿಗಾಗಲೇ ಈ ಮನೆ ಮೇಲೆ ಸಾಲ ತಗೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಈ ಮನೆ ನಮಗ್ ಸೇರ್ಬೇಕ್ರಿ. ಮನೆ ಸೀಸ್ ಮಾಡಿದ್ದಾಯ್ತು, ಏನಿದ್ರು ಕೋರ್ಟ್ನಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಇದ್ರಲ್ಲಿ ನನ್ಗೇನು ತಪ್ಪಿಲ್ರಪ್ಪ, ಎಲ್ಲ ನನ್ನ ಮಗಳದೆ. ನನ್ನ ಮಾತು ಕೇಳಿ, ಸ್ವಲ್ಪ ನನ್ನ ಮಾತು ಕೇಳಿ. ಇದ್ರಲ್ಲಿ ನಂದೇನು ತಪ್ಪಿಲ್ರಪ್ಪ, ಎಲ್ಲ ನನ್ನ ಮಗಳದೆ. ಅದೃಷ್ಟ ಒತ್ಕೊಂಡು ಹುಟ್ಟಿದಾಳೆ ಅಂತ ಮುದ್ದು ಮಾಡಿದೆ, ಈಗ ನನಗೆ ಅನಿಷ್ಟ ತಂದ್ಬಿಟ್ಲಪ್ಪ. ನಿನ್ ಮನೆ ಹಾಳಾಗೋಗ ಕಂಡವ್ರ ದುಡ್ಡು ಅಂದ್ರೆ ಬಾಯ್ ಬಿಡ್ತಾ ಕೂತಿರ್ತೀನಿ. ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ, ಚೀಟಿ ಹಾಕಿದ್ಕೆ ನಾನು ಮಾನ ಮರ್ಯಾದೆ ಹಾಳು ಮಾಡಕ್ ಬಿಟ್ಟಲ್ಲಯ್ಯ. ಅಪ್ಪ, ಎಷ್ಟ್ ಕಷ್ಟಪಟ್ರು ಈ ಮನೆ ಖಾಲಿ ಮಾಡ್ಸಕ್ ಆಗ್ತಿರ್ಲಿಲ್ಲ. ಸದ್ಯ ಈಗ್ಲಾದ್ರೂ ಖಾಲಿ ಮಾಡ್ಸಿದ್ರಲ್ಲಪ್ಪ.